ಸುರಿದು ಬೈಕ್ಗಳಿಗೆ ಬೆಂಕಿ ಇಟ್ಟ ಕಿರಾತಕ. ದಗದಗನೆ ಹೊತ್ತಿ ಉರಿದ ಬೈಕ್ಗಳು, ವಾಹನ ಮಾಲೀಕರು ಕಂಗಾಲು. ಕೇವಲ 8 ಗಂಟೆಗಳಲ್ಲಿ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ ಖಾಕಿ. ಮನೆ ಮುಂದೆ ನಿಂತಿದ್ದ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ದ ಕಿರಾತಕರನ್ನ ಪೊಲೀಸರು ಕೇವಲ 8 ಗಂಟೆಗಳಲ್ಲಿ ಆರೋಪಿಯನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಹನುಮಂತಪುರದ ಡಿಗ್ರಿ ಕಾಲೇಜಿನ ಪಕ್ಕದಲ್ಲಿ ಮನೆ ಮುಂದೆ ನಿಂತಿದ್ದ 2 ಬೈಕ್ಗಳಿಗೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆರೋಪಿ ಬೆಂಕಿ ಇಟ್ಟಿದ್ದ. ಬೆಂಕಿಯ ಕೆನ್ನಾಲಿಗೆಗೆ 2 ಬೈಕ್ಗಳು ಹಾಗೂ ಅಂಗಡಿ ಮುಂಭಾಗದ ಶೀಟ್ಗಳು ಸುಟ್ಟು ಭಸ್ಮವಾಗಿತ್ತು. ಕಿರಾತಕನ ಕೃತ್ಯಕ್ಕೆ ಕೊರಟಗೆರೆ ಪಟ್ಟಣದ ಜನರು ಬೆಚ್ಚಿಬಿದ್ದಿದ್ರು. ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಬೈಕ್ಗಳು ಹೊತ್ತಿ ಉರಿತಾ ಇರೋದನ್ನ ವಾಹನ ಮಾಲೀಕರು ಕಂಡು ಒಂದು ಕ್ಷಣ ಬೆಚ್ಚಿಬಿದ್ದಿದ್ರು. ಕೂಡಲೇ ಅಂಗಡಿ ಮಾಲೀಕರಿಗೆ ವಿಷಯ ಮುಟ್ಟಿಸಿ ಮನೆಯ ಮಹಡಿಯಿಂದ ಕೆಳಗೆ ಬರುವಷ್ಟರಲ್ಲಿ 2 ವಾಹನಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯು ಅಂಗಡಿ ಮುಂದಿದ್ದ ಶೀಟ್ಗಳು ಸುಟ್ಟು ಹೋಗಿವೆ. ಅಲ್ಲದೆ ಮಹಡಿ ಮೇಲಿದ್ದ ಮನೆಗೆ ಬೆಂಕಿ ಆವರಿಸಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ರು. ಇನ್ನು ಕಿರಾತಕ ಬೆಂಕಿ ಹಚ್ಚಿರುವ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರಜಾಶಕ್ತಿ ಟಿವಿಗೆ ಲಭ್ಯವಾಗಿದೆ. ಇದೆರಡು ಗಾಡಿನೂ ಈಗ ಒಂದು ಅರ್ಧ ಗಂಟೆ ಆಯ್ತೇನೋ. ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗ ಆಯ್ತು ಅಲ್ಲಿ ರೋಡಿಗೆ ಬ್ರೇಕ್ ಹಿಡ್ದಂಗೆ. ನಾನ್ ಮೇಲ್ಗಡೆ ಮಲಗಿದ್ದ ರೂಮ್ ಕಿಟಕಿ ತೆಗೆದ್ಬಿಟ್ಟು ನೋಡಿದ್ರೆ ಅದು ಗಾಡಿ ತಿರ್ಗಾ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೋಡಿದ್ರೆ 2 ಗಾಡಿ ಬೆಂಕಿ ಎತ್ಕೊಂಡವೆ ಅಂತ ಒಬ್ಬ ಹುಡುಗ, ಆಟೋ ಹುಡುಗ, ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ದ ಫೋನ್ ಮಾಡಿ ಹೇಳ್ದ ನಮ್ಗೆ. ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಉಳಿತಾ ಇತ್ತು. ಇದಕ್ಕೂ ಮುಂಚೆನೂ ಆಲ್ರೆಡಿ ಒಂದು 8680 ಅಂತ ಹೇಳ್ಬಿಟ್ಟು ಯೂನಿಕಾನ್ ಇತ್ತು, ಅದು ಇಲ್ಲೇ ಸುಟ್ಟೋಗಿತ್ತು. ಅದು ಹೋಯ್ತು. ಈಗ ಇದನ್ನು ಈ ತರ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಇನ್ನು ಘಟನೆ ನಡೆಸಿದ ಸ್ಥಳಕ್ಕೆ ದೌಡಾಯಿಸಿದ ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ ಪರಿಶೀಲನೆಯನ್ನ ನಡೆಸಿದ್ರು. ಆರೋಪಿ ವೈಯಕ್ತಿಕ ದ್ವೇಷದ ಜೊತೆಗೆ ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಆರೋಪಿಯನ್ನ ಹೆಡೆಮುರಿ ಕಟ್ಟಲು ಮುಂದಾದ್ರು. ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ, ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ನೇತೃತ್ವದ ತಂಡ ಆರೋಪಿಗಾಗಿ ಹುಡುಕಾಟ ನಡೆಸಿದ್ದು ಕೇವಲ 8 ಗಂಟೆಯಲ್ಲಿಯೇ ಆರೋಪಿ ಕಾರ್ತಿಕ್ನನ್ನ ಬಂಧಿಸುವಲ್ಲಿ ಪೊಲೀಸರ ತಂಡ ಯಶಸ್ವಿಯಾದ್ರು. ಆರೋಪಿಯಿಂದ ಸ್ವಿಫ್ಟ್ ಕಾರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.